ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಕೆಲ ದಿನಗಳಿಂದ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ರಾಜಕೀಯ ನಾಯಕರುಗಳು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಯತ್ನಾಳ್ ಆಗ್ತಾ ಇದ್ದಾರಾ, ಸಚಿವ ಕೆ.ಎನ್. ರಾಜಣ್ಣ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ರಾಜ್ಯದ ಜನ ಅಭಿವೃದ್ಧಿಯನ್ನ ಮಾಡಿ ಅಂತ ಆಯ್ಕೆ ಮಾಡಿ ಕಳಿಸಿದ್ರೆ ಇವರು ಅಭಿವೃದ್ಧಿಯನ್ನ ಮರೆತು ಬೇರೆ ಬೇರೆ ರೀತಿಯ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿರೋದು ಎಲ್ಲವನ್ನ ಕೂಡ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರ ಬಣದವರು ಸೈಡ್ಲೈನ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಒಂದಷ್ಟು ಪ್ರಶ್ನೆ. ಇಷ್ಟು ದಿನ ಎಲ್ಲಾ ಬೆಳವಣಿಗೆಯ ಬಗ್ಗೆ ಮೌನವಾಗಿದ್ದಂತಹ ಡಿ.ಕೆ.ಶಿ ನಿನ್ನೆಯಿಂದ ಒಂದಷ್ಟು ಹೇಳಿಕೆಗಳು, ಮತ್ತೊಂದು ಕಡೆ ಈ ಬೆಳವಣಿಗೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗಳು, ಇವತ್ತು ಕೆ.ಎನ್. ರಾಜಣ್ಣ ಅವರು ಮಾತನಾಡಿರುವಂತಹ ಹೇಳಿಕೆಗಳು ಎಲ್ಲವೂ ಕೂಡ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಚರ್ಚೆಗಳನ್ನು ಹುಟ್ಟುಹಾಕ್ತಾ ಇದೆ. ಇದೇ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ, ಪ್ರಯತ್ನ ವರ್ಸಸ್ ಪ್ರಾರ್ಥನೆ. ರಾಜ್ಯ ರಾಜಕೀಯದ ಪ್ರಮುಖ ಪಕ್ಷಗಳಲ್ಲಿ ಬಂಡಾಯ ಪರ್ವ ನೋಡಿ. ಬಿಜೆಪಿಯಲ್ಲಿ ಯತ್ನಾಳ್ ಟೀಮು ವರ್ಸಸ್ ವಿಜಯೇಂದ್ರ ಟೀಮು. ಈಗ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ ಕೆ.ಎನ್. ರಾಜಣ್ಣ ಟೀಮ್ ಅಂತ ಹೇಳಿ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಯತ್ನಾಳ್ ಆಗಿದ್ದಾರೆ ಸಚಿವ ಕೆ.ಎನ್. ರಾಜಣ್ಣ. ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ನೇರಾನೇರ ವಾಕ್ಸಮರ. ಡಿ.ಕೆ.ಶಿ ಹಲ್ಲಿಲ್ಲದ ಹಾವು ಮಾಡೋದಕ್ಕೆ ಸಿದ್ದು ಟೀಮ್ ಪಣ ತೊಟ್ಟಂಗಿದೆ. ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಹಂಗೆ ಇದೆ ನೋಡಿ. ಡಿ.ಕೆ.ಶಿ ಬಳಿಯಿಂದ ಕೆಪಿಸಿಸಿ ಸಾರಥ್ಯ ಕಿತ್ಕೊಳ್ಳೋದಕ್ಕೇನೆ ಈ ಜಿದ್ದು. ಒಂದು ಕಡೆ ಸತೀಶ್ ಜಾರಕಿಹೊಳಿ, ಕೆ.ಎನ್. ರಾಜಣ್ಣ, ಪರಮೇಶ್ವರ್ ಹಾಗೆ ಎಚ್.ಸಿ. ಮಹದೇವಪ್ಪ. ಡಿ.ಕೆ.ಶಿಗೆ ಬಿಸಿತುಪ್ಪ ಆಗಿದೆ ಹಿಂದುಳಿದ ವರ್ಗಗಳ ಸಚಿವರ ಈ ಒಂದು ದಾಳ. ಪೂರ್ಣಾವಧಿಗೆ ಸಿಎಂ ಸ್ಥಾನ ಭದ್ರ ಮಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು 2028ಕ್ಕೂ ಸಿಎಂ ಪಟ್ಟಕ್ಕೆ ಈಗಿನಿಂದಲೇ ಪ್ರಭಾವಿ ಸಚಿವರ ಟವೆಲ್ಲು. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿ ಹೇಳ್ತಾರೆ 2028ಕ್ಕೆ ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ. ಹಾಗಾದ್ರೆ ಇವತ್ತು ಕೆ.ಎನ್. ರಾಜಣ್ಣ ಅವರು ಯಾವ ರೀತಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಮಾತನಾಡಿದ್ರು, ಏನ್ ಹೇಳಿದ್ರು ನೋಡ್ತಾ ಹೋಗೋಣ. ನೋಡಿ, ಡಿಸಿಎಂ ಡಿ.ಕೆ.ಶಿ ವಿರುದ್ಧ ಸಚಿವ ಕೆ.ಎನ್. ರಾಜಣ್ಣ ಅವರು ಗುಡುಗಿದ್ದಾರೆ. ಅವ್ರ ಮಾತಿನ ದಾಟಿ ನೋಡ್ತಾ ಇದ್ರೆ ಯತ್ನಾಳ್ ಅವರು ನೆನಪಾಗ್ತಾ ಇದ್ದಾರೆ. ಎಐಸಿಸಿ ಹೆಸರು ದುರ್ಬಳಕೆ ಮಾಡ್ಕೊಳ್ಳೋದನ್ನ ಬಿಡಬೇಕು, ಎಚ್ಚರಿಕೆ ಕೊಡೋದು ನಡೆಯಲ್ಲ ಕೆ.ಎನ್. ರಾಜಣ್ಣ ಹೇಳಿರೋದು. ಅದರ ಜೊತೆಗೆ ಲೋಕಸಭೆ ಎಲೆಕ್ಷನ್ ಬಳಿಕ ಅಧ್ಯಕ್ಷರ ಬದಲಾವಣೆ ಅಂತ ಇತ್ತು, ಸೂಕ್ತ ಕಾಲದಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರೆಲ್ಲದರ ನಡುವೆ ಎಸ್ಸಿ ಎಸ್ಟಿ ಸಮಾವೇಶ, ಆ ಸಮಾವೇಶದ ಬಗ್ಗೆಯೂ ಕೂಡ ಕೆ.ಎನ್. ರಾಜಣ್ಣ ಅವರು ಮಾತನಾಡಿದ್ದಾರೆ. ಎಸ್ಸಿ ಎಸ್ಟಿ ಸಮಾವೇಶ ಆಗುತ್ತೆ, ಸಮಾವೇಶವನ್ನ ಮಾಡ್ತೀವಿ ಅಂತ ಹೇಳಿ. ಹಾಗಾದ್ರೆ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಏನೆಲ್ಲ ಮಾತನಾಡಿದ್ರು ಬನ್ನಿ ನೋಡೋಣ. ಹೌದು, ದುರ್ಬಳಕೆ ಮಾಡ್ಕೊಂಡು ಸದಾಶಿವನಗರದಲ್ಲಿ ಒಂದು 4 ಮನೆ, ಏನಪ್ಪಾ ಅಲ್ಲಿ ನಮ್ಮೂರಲ್ಲಿ ಒಂದು 4 ಮನೆ ಎಲ್ಲ ಕಟ್ಟಿದ್ದೀನಲ್ಲ, ಅವ್ರ ಹೆಸರು ದುರ್ಬಳಕೆ ಮಾಡ್ಕೊಂಡು ಇನ್ನೇನಾಗ್ಬೇಕು ಉತ್ತರ? ದುರ್ಬಳಕೆ ಮಾಡಿ ಅಲ್ಲಿ ತುಮಕೂರಲ್ಲಿ ಒಂದು 4 ಮನೆ ಕಟ್ಟಿದ್ದೀನಿ, ಸದಾಶಿವನಗರದಲ್ಲಿ ಒಂದು 4, ಡಾಲರ್ಸ್ ಕಾಲೋನಿ ಒಂದು 4 ಎಲ್ಲ ಕಟ್ಸಿದ್ದೀನಲ್ಲ. ಏನ್ ದುರ್ಬಳಕೆ ಅಂದ್ರೆ ಏನ್ರಿ? ಜನಕ್ಕೆ ಹಿತಕ್ಕೆ ಒಳ್ಳೇದಾಗೋದಾದ್ರೆ ಅದನ್ನ ಹೆಸರು ಹೇಳಿದ್ರೆ ಏನ್ ತಪ್ಪಾಗ್ತದೆ? ನಾನೇನು ಅವ್ರ ಹೆಸರು ದುರ್ಬಳಕೆ ಮಾಡಿಕೊಂಡು ವೈಯಕ್ತಿಕವಾಗಿ ಯಾವುದೇ ಲಾಭ ಗಳಿಸ್ಬೇಕು ಅಂತ ಉದ್ದೇಶ ನನಗೇನಿಲ್ಲ. ಅದನ್ನ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಣಯ ಮಾಡ್ತೀವಿ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ನಾವು ಅದ್ರ ಪ್ರಕಾರ ಇದ್ದೀವಿ. ಅಲ್ಲ, ನೀವು ಸತೀಶ್ ಜಾರಕಿಹೊಳಿ ಅವರೆಲ್ಲ ಹೈಕಮಾಂಡ್ ಭೇಟಿ ಆಗಿದ್ರಿಂದ ಏನಾದ್ರು ಗಲಿಬಿಲಿ ಆಗಿದ್ದಾರೆ ಅಧ್ಯಕ್ಷರು, ಕೆಪಿಸಿಸಿ ಕಾರ್ಯಾಧ್ಯಕ್ಷರು? ಅದು ನನಗೆ ಗೊತ್ತಿಲ್ಲ, ನಾನು ಅವ್ರು ಭೇಟಿ ಆಗಿಲ್ಲ. ಭೇಟಿ ಆಗಿದ್ರೆ ಏನಾದ್ರು ಹೇಳ್ತಿದ್ರೇನು? ಭೇಟಿ ಆಗಿಲ್ಲ. ಸಮಾವೇಶ ಮಾಡ್ತೇವೆ, ದಲಿತರ ಸಮಾವೇಶ ಅಂತಲ್ಲ, ಶೋಷಿತರ ಸಮಾವೇಶ ಅಂತ ಮಾಡ್ತೀವಿ. ಶೋಷಿತರು ಅಂದ್ರೆ ಬಡವರು, ಎಲ್ಲ ಜಾತಿಯಲ್ಲೂ ಇದ್ದಾರೆ. ಅದರಿಂದ ಶೋಷಿತರ ಸಮಾವೇಶ ಅಂತೇಳಿ ಸೂಕ್ತ ಕಾಲದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ. ಅದೇ ಹೇಳದ್ನಲ್ಲ, ಸೂಕ್ತ ಸಮಯದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ. ಶೋಷಿತರು ನಾವು ಯಾವಾಗಲೂ ಕೂಡ ಬಡವರ ಪರವಾಗಿರೋದು ಕಾಂಗ್ರೆಸ್ ಪಕ್ಷ, ಅದಕ್ಕೆ ಬಡವರು ಪಕ್ಷದಲ್ಲಿ ಸಮಾವೇಶ ಮಾಡ್ತೀವಿ. ಅದಕ್ಕೆ
ಶೋಷಿತರ ಸಮಾವೇಶ ಅಂತ ಮಾಡ್ತೇವೆ. ಸಮಾವೇಶಕ್ಕೆ ಎಐಸಿಸಿ ಅಧ್ಯಕ್ಷರನ್ನು ಕರಿತೀವಿ, ರಾಹುಲ್ ಗಾಂಧಿ ಅವರನ್ನು ಕರಿತೀವಿ. ಅವ್ರು ಬಂದು ಭಾಗವಹಿಸಿದಾಗ ಅದು ಗ್ರೀನ್ ಸಿಗ್ನಲ್ ಇದೆ ಅಂತ ಭಾವಿಸ್ತಿರೋ, ಇಲ್ಲ ಅಂತ ಭಾವಿಸ್ತಿರೋ? ನೋಡಿ, ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, KN ರಾಜಣ್ಣ ಅವರ ಮಾತುಗಳನ್ನ ಕೂಡ ಕೇಳಿಸ್ಕೊಂಡ್ರೆ, ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಒಂದಷ್ಟು ತಂತ್ರಗಳನ್ನ ಮಾಡಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ರು, ಯಾವುದೇ ರೀತಿ ರಿಯಾಕ್ಷನ್ ಕೊಟ್ಟಿರಲಿಲ್ಲ. ಆದರೆ ಈಗ ಟಕ್ಕರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಆಪ್ತರ ಮಧ್ಯೆಯೇ ಒಡಕುಂಟು ಮೂಡಿಸೋದಕ್ಕೆ ಯತ್ನ ಮಾಡಲಾಗ್ತಾ ಇದೆ. ಪಕ್ಷ ಸಂಘಟನೆ ದೃಷ್ಟಿಯಿಂದ ಡಿಕೆಶಿ ಸಂಪುಟ ಪುನರ್ರಚನೆಯ ಬಾಣ ಬಿಟ್ಟಿರೋದು. ಕೆಲ ಸಿಎಂ ಆಪ್ತರಲ್ಲೂ ಕೂಡ ಸಂಪುಟ ಪುನರ್ರಚನೆಗೆ ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಇದೆ. ಒಂದಷ್ಟು ಜನ ಡಿಮ್ಯಾಂಡ್ ಇಟ್ಟಿದ್ದಾರೆ. ಸಂಪುಟ ಪುನರ್ರಚನೆಯ ಬಗ್ಗೆ ದೊಡ್ಡ ಕೂಗನ್ನ ಎಬ್ಬಿಸಿ ಸಿಎಂ ಬಣಕ್ಕೆ ಟೆನ್ಷನ್ ಕೊಡೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತಂತ್ರ. ಸಿಎಂ ಆಪ್ತರಾದಂತಹ ಬೈರತಿ ಸುರೇಶ್, ರಾಜಣ್ಣ, ಜಮೀರ್, ವೆಂಕಟೇಶ್ ಸಂಪುಟದಿಂದ ಕೆಲವರನ್ನ ಕೈ ಬಿಡುವ ಚರ್ಚೆಯನ್ನ ಮುನ್ನೆಲೆಗೆ ತರೋದು. ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಇದು ಅಗತ್ಯ ಅಂತ ಹೇಳಿ ಪ್ರತಿಪಾದನೆಯನ್ನ ಕೂಡ ಮಾಡೋದು. ಸುರ್ಜೇವಾಲಾ, KC ವೇಣುಗೋಪಾಲ್ ಅವರ ಮೇಲೆ ಒತ್ತಡವನ್ನ ಹಾಕೋದು. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ಎಲ್ಲದಕ್ಕೂ ಕೂಡ ಕೇರಳದಿಂದ ಬಂದು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು? ಬನ್ನಿ ನೋಡೋಣ. ಆಫೀಸಸ್ ಎಲ್ಲ ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ನಮ್ಮೆಲ್ಲ ಆಫೀಸಸ್ ಎಲ್ಲ ಹೋಗ್ತಾ ಇದ್ದೀವಿ. 2 ಡೇಸು ಅಲ್ಲೆಲ್ಲ ಭಾಷಣ ಮಾಡಿ ಬಂದು ಮಾತಾಡ್ತೀವಿ. ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ನಮ್ಮೆಲ್ಲ ಆಫೀಸಸ್ ಎಲ್ಲ ಹೋಗ್ತಾ ಇದ್ದೀವಿ. 2 ಡೇಸು ಅಲ್ಲೆಲ್ಲ ಭಾಷಣ ಮಾಡಿ ಬಂದು ಮಾತಾಡ್ತೀವಿ. ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ನಮ್ಮೆಲ್ಲ ಆಫೀಸಸ್ ಎಲ್ಲ ಹೋಗ್ತಾ ಇದ್ದೀವಿ. 2 ಡೇಸು ಅಲ್ಲೆಲ್ಲ ಭಾಷಣ ಮಾಡಿ ಬಂದು ಮಾತಾಡ್ತೀವಿ. ನೋಡಿ, ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆಯಲ್ಲ, ಈ ಎಲ್ಲ ಬೆಳವಣಿಗೆಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬೆಂಬಲಿಗರಾಗಿರುವಂತಹ ಕುಣಿಗಲ್ ಶಾಸಕ ರಂಗನಾಥ್ ಅವರು ಕೂಡ ಮಾತನಾಡಿದ್ದಾರೆ. ಏನಂತ ಹೇಳಿದ್ದಾರೆ? ಸಿದ್ದರಾಮಯ್ಯ, ಡಿಕೆ ಇಬ್ರು ಕೂಡ ಪಕ್ಷಕ್ಕೆ 2 ಕಣ್ಣುಗಳು. ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಬಳಿಕ ಶಾಸಕ ರಂಗನಾಥ್ ಅವರು ಹೇಳಿಕೆ ಕೊಟ್ಟಿರೋದು. ಡಿಕೆಶಿ ಅಷ್ಟೇ, ಸಿದ್ದರಾಮಯ್ಯ ಅವರದ್ದು ಕೂಡ ಪಕ್ಷಕ್ಕೆ ಕೊಡುಗೆ ಇದೆ. ಸಿದ್ದರಾಮಯ್ಯ ಅವರು ಮಾಸ್ ಲೀಡರು. ಪಕ್ಷ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಸಚಿವರು ನಿರ್ವಹಿಸಬೇಕು. KN ರಾಜಣ್ಣ ಮೇಲೆ ನಮಗೆ ಗೌರವ ಇದೆ, ಅವರು ಹಿರಿಯರು. ಯಾಕೆ ಹೀಗೆ ಮಾತನಾಡ್ತಿದ್ದಾರೋ ಗೊತ್ತಿಲ್ಲ. ಪಕ್ಷ ಏನ್ ಜವಾಬ್ದಾರಿ ಕೊಟ್ಟಿದೆ ಅದನ್ನ ಸಚಿವರುಗಳು ನಿರ್ವಹಣೆ ಮಾಡಬೇಕು. KN ರಾಜಣ್ಣ ಅವರ ಮೇಲೆ ನಮಗೂ ಕೂಡ ಗೌರವ ಇದೆ. ಬಟ್ ಅವರು ಇತ್ತೀಚಿನ ದಿನಗಳಲ್ಲಿ ಯಾಕೆ ಈ ರೀತಿ ಮಾತನಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹಾಗೇನಾದ್ರೂ ಇದ್ರೆ ಹೋಗಿ ಹೈಕಮಾಂಡ್ಗೆ ದೂರು ಕೊಡ್ಲಿ. ಅದನ್ನ ಬಿಟ್ಟು ಬಹಿರಂಗವಾಗಿ ಹೇಳಿಕೆ ಕೊಡೋದು ಸರಿಯಲ್ಲ. ರಂಗನಾಥ್ ಅವರು ಹೇಳಿಕೆ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷದ ಶಿಸ್ತು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬೆಂಬಲಿಗರಾಗಿರುವಂತಹ ಕುಣಿಗಲ್ ಶಾಸಕ ರಂಗನಾಥ್ ಅವರು ಏನ್ ಮಾತನಾಡಿದ್ದಾರೆ? ಬನ್ನಿ ನೋಡೋಣ. ಈಗ ಮೊನ್ನೆ ತಾನೇ ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ಒಂದು ಮಾತು ಹೇಳಿದ್ರು. ಕಾಂಗ್ರೆಸ್ ಪಕ್ಷವನ್ನ ಕಟ್ಟಂತ ಒಂದು ನಿರ್ಮಾಣದ ಚಿಂತನೆಯಲ್ಲಿ ಇವತ್ತು ಸರ್ಕಾರ ಬಂದಿರೋಂಥ ಹಿನ್ನೆಲೆಯಲ್ಲಿ ಬಡವರ ಸೇವೆ ಮಾಡೋಂಥ ಚಿಂತನೆ ಇಟ್ಕೊಂಡು ನಾವು ಕಾರ್ಯವೈಖರಿ ಮಾಡಬೇಕೇ ಹೊರತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಹೆಸರನ್ನು ಇಟ್ಕೊಂಡು ಎಲ್ಲೊಂದು ಕಡೆ ಗೊಂದಲವನ್ನು ನಿರ್ಮಾಣ ಮಾಡಬೇಡಿ ಅಂತ ಹೇಳಿರೋಂಥ ಮಾತನ್ನು ಸಹ ನಾನು ಇವತ್ತು ಸ್ಮರಿಸ್ತೇನೆ. ಸೊ ಹಾಗಾಗಿ ನಮ್ಮ ಕೆಲಸ ಏನಿದ್ರು ನಮ್ಮ ಕೊಟ್ಟಿರೋಂಥ ಜನರ ಆಶೀರ್ವಾದದ ಒಂದು ಜನಮನ್ನಣೆ ಏನಿದೆ ಅದರ ದಿಕ್ಕಿನಲ್ಲಿ ನಾವು ಕೆಲಸ ಮಾಡೋಣ ಅನ್ನೋದನ್ನ ನಮಗೇನು ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನೋಡಿ, ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಪರ ಒಂದು ಬಣ ಬ್ಯಾಟ್ ಬೀಸ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ನಲ್ಲಿ ಸಿಎಂ ಮುಂದುವರಿಕೆ, ಅದರ ಜೊತೆಗೆ ಬದಲಾವಣೆ ವಿಚಾರ ಏನಿದೆ ಅದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋದು. ಸಿದ್ದರಾಮಯ್ಯ 5 ವರ್ಷ ಅಂತ ಪದೇ ಪದೇ ಆಪ್ತರ ಹೇಳಿಕೆ, ಅದರ ಬಗ್ಗೆ ನಾನೇನು ಕೂಡ ಮಾತಾಡಲ್ಲ.
ಸಿದ್ದರಾಮಯ್ಯ ಮಾತ್ರವಲ್ಲ, ಖರ್ಗೆ ಕೂಡ ಈ ಬಗ್ಗೆ ಸೈಲೆಂಟ್ ಆಗಿದ್ದಾರೆ, ಏನೂ ಕೂಡ ಹೇಳಿಕೆ ಕೊಟ್ಟಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆಗೆ ನಕಾರ. ಏನ್ ಸರ್ ಹಿಂಗೆಲ್ಲ ಆಗ್ತಾ ಇದೆಯಲ್ಲ, ಸಿಎಂ ಬದಲಾವಣೆ ವಿಚಾರ, ಅದರ ಜೊತೆಗೆ ಪೂರ್ಣಾವಧಿ ಸಿಎಂ ವಿಚಾರ ಏನ್ ಹೇಳ್ತೀರಾ ಅಂದಿದ್ದಕ್ಕೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನೋ ರಿಯಾಕ್ಷನ್, ಏನು ಕೂಡ ಹೇಳಿಲ್ಲ. ಹೈಕಮಾಂಡ್ 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 ಒಂದಷ್ಟು ಬೆಳವಣಿಗೆಗಳಂತೂ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಕಳೆದ ಕೆಲ ದಿನಗಳಿಂದ ಗಮನಿಸ್ತಾ ಇದ್ವಿ. ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸಿ ಒಂದಷ್ಟು ಹಣ ಬಿಡುಗಡೆಯಾಗಬೇಕು, ಹೊಸ ಹೊಸ ಯೋಜನೆಗೆ ಶಂಕುಸ್ಥಾಪನೆಗಳಾಗಿಲ್ಲ, ಗ್ಯಾರಂಟಿ ಹಣ ಹಾಗೆ ಪೆಂಡಿಂಗ್ ಉಳ್ಕೊಂಡಿದೆ, ಒಂದು 3-4 ತಿಂಗಳಿಂದ ಅಕ್ಕಿ ದುಡ್ಡು ಬಿಡುಗಡೆಯಾಗಿಲ್ಲ, ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳಿದ್ರೆ ಅದ್ಯಾವುದೂ ಕೂಡ ಇಲ್ಲ. ಸಿಎಂ ಮುಂದುವರಿಬೇಕು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂತಹ ಒಂದಷ್ಟು ಆಗ್ರಹಗಳು ಅವ್ರ ಪಕ್ಷದಲ್ಲೇ ಆಗ್ತಾ ಇರೋದು. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರೆ ವಿಪಕ್ಷಗಳಿಗೆ ಆಹಾರ ಆಗ್ತಾ ಇರೋದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ ಗೆಸ್ಟ್ಗಳು ಕೂಡ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲಿಗೆ ಕಾಂಗ್ರೆಸ್ ವಕ್ತಾರರಾದಂತಹ ರಘು ದೊಡ್ಡೇರಿ ಇದ್ದಾರೆ. ರಘು ದೊಡ್ಡೇರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಇನ್ನು ಹಿರಿಯ ಪತ್ರಕರ್ತರಾದಂತಹ ರಾಮಕೃಷ್ಣ ಉಪಾಧ್ಯಾಯ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರಘು ದೊಡ್ಡೇರಿ ಅವರೇ, ನಿಮ್ಮಿಂದನೇ ಪ್ರಾರಂಭ ಮಾಡೋಣ. ಯಾಕಂದ್ರೆ ನಿಮ್ಮ ಪಕ್ಷದಲ್ಲೇ ಆಗ್ತಾ ಇರುವಂತಹ ಹೈಡ್ರಾಮಗಳು ಗಮನಿಸ್ತಾ ಇದ್ದೀವಿ. ಕಳೆದ ಕೆಲ ದಿನಗಳಿಂದ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ, ಇವತ್ತು ಕೆ.ಎನ್. ರಾಜಣ್ಣ ಅವರ ಹೇಳಿಕೆ ನಮ್ಮೆಲ್ಲರಿಗೂ ಹೆಂಗ್ ಅನ್ಸ್ಬಿಟ್ಟಿದೆ ಅಂದ್ರೆ, ನೀವು ಆರಂಭದಿಂದಲೂ ನೋಡ್ತಾ ಇದ್ದೀರಾ ಅನ್ಸುತ್ತೆ ನಮ್ಮ ಕಾರ್ಯಕ್ರಮವನ್ನ. ಕಾಂಗ್ರೆಸ್ನ ಯತ್ನಾಳ್ ತರ ಕಾಣಿಸ್ತಾ ಇದ್ದಾರೆ ಕೆ.ಎನ್. ರಾಜಣ್ಣ ಅವರು. ಏನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ರಘು ದೊಡ್ಡೇರಿ ಅವರೇ. ಖಂಡಿತವಾಗ್ಲೂ ಆ ರೀತಿ ಇಲ್ಲ. ಕೆ ರಾಜಣ್ಣ ಅವರು ಪ್ರಬುದ್ಧರಿದ್ದಾರೆ, ಮತ್ತೆ ಸರಿ ಸುಮಾರು 50 ವರ್ಷದ ರಾಜಕಾರಣದಲ್ಲಿ ಏನು ಸಕ್ರಿಯವಾಗಿದ್ದಾರೆ. ಸೊ ಅವರು ಅವರ ವೈಯಕ್ತಿಕ ಕ್ಲಿಯರ್ ಆಗಿ ಅವರೇ ಹೇಳಿದ್ದಾರೆ, ನಾನು ಯಾವುದೇ ಯಾರ ಪರವಾಗಿ ಮಾತಾಡ್ತಾ ಇಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದೇನೆ ಅಂತ ಹೇಳಿ ಅವರೇ ಹೇಳಿರ್ತಕ್ಕಂಥದ್ರಿಂದ, ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿರೋದ್ರಿಂದ ನಾವು ಅದಕ್ಕೆ ಎಕ್ಸ್ಟ್ರಾ ಇದನ್ನು ಕೊಡೋ ಅವಶ್ಯಕತೆ ಅಂದ್ರೆ ಇದು ಬೇಡ ಅಂತ ಹೇಳಿ ನನ್ನ ವೈಯಕ್ತಿಕ ಮನವಿ. ಅದಕ್ಕೆ ಏನು ಪಕ್ಷದ ರಾಜಕಾರಣದಲ್ಲಿ ಇವಾಗ ಏನ್ ನಡೀತಾ ಇದೆ, ರಾಜಕಾರಣದಲ್ಲಿ ಪ್ರತಿ ಯಾರು ಸನ್ಯಾಸಿಗಳಲ್ಲ. ನಾನು ಅಧಿಕಾರವನ್ನು ಅನುಭವಿಸ್ಬೇಕು ಅಂತಾನೆ ಎಲ್ಲಾರು ಬರೋದು, ಜನರಿಗೆ ಸೇವೆ ಮಾಡ್ಬೇಕು ಅನ್ನೋದೇ ಜನರ ಎಲ್ಲಾ ನಾಯಕರ ಉದ್ದೇಶ. ಹಾಗಾಗಿ ನಾನು ಈಗಿರ್ತಕ್ಕಂಥ ಹುದ್ದೆಯನ್ನ ಬಿಟ್ಟು ಇನ್ನು ಮೇಲಿನ ಹುದ್ದೆಗೆ ಹೋಗ್ಬೇಕು ಅನ್ನೋದು ಸರ್ವೇ ಸಮಾನ. ಈಗ ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಮ್ಯಾನೇಜರ್ ಆಗಿದ್ರೆ ಸೀನಿಯರ್ ಮ್ಯಾನೇಜರ್ ಆಗ್ಬೇಕು, ಆಮೇಲೆ ಡೈರೆಕ್ಟರ್ ಆಗ್ಬೇಕು, GM. ಸೊ ಆತರ ಹಲವಾರು ಅದೇ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಹೇಗಿದೆಯೋ ಅದೇ ರೀತಿ ರಾಜಕಾರಣದಲ್ಲೂ ಕೂಡ ಅಲ್ಲ, ರಾಜಕಾರಣದಲ್ಲಿ ಇರ್ಲಿ ರಘು ದೊಡ್ಡೇರಿ ಅವರೇ, ನೀವು ಹೇಳಿದ್ದು ಅಗ್ರಿ, ನಾವು ಕೂಡ ಒಪ್ಕೊಳ್ತೀವಿ. ಹೌದು, ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ಒಂದು ಹೈಯರ್ ಪೋಸ್ಟ್ ಬೇಕು ಅಂತ ಹೇಳಿ. ಅದು ಈ ರೀತಿ ಹಾದಿ ಬೀದಿಯೆಲ್ಲ ರಂಪಾಟ ಮಾಡಿಕೊಂಡು ಒಬ್ರಿಗೊಬ್ರು ಬೈದಾಡ್ಕೊಂಡು ಅವ್ರ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡ್ಕೊಂಡು ಹಿಂಗ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಅದು ಪಕ್ಷದ ಒಳಗಡೆ ನಡಿಬೇಕಲ್ಲ ವಿಚಾರ. ನೀವೇ ಹೇಳಿದ್ರಿ ಮೊನ್ನೆ, ಅದನ್ನ ನಮ್ಮ AICC ನಿರ್ಧಾರ ಮಾಡುತ್ತೆ, ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿ. ಬಟ್ ಇದು ಆ ರೀತಿ ಆಗ್ತಾ ಇಲ್ವಲ್ಲ. ನಾನು ಖಂಡಿತವಾಗ್ಲೂ ಏನು ಪಕ್ಷದ ಬದಲಾವಣೆ, ನಾಯಕತ್ವ ಬದಲಾವಣೆ, ಮುಖ್ಯಮಂತ್ರಿ ಮತ್ತೆ ಅಧ್ಯಕ್ಷರ ಬದಲಾವಣೆ ನಮ್ಮ AICC ಮತ್ತೆ ನಮ್ಮ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ. ಮನೆ ಮುಖ್ಯಮಂತ್ರಿ ವಿಚಾರವಾಗಿ ಮಾತಾಡೋದಾದ್ರೆ, ಮುಖ್ಯಮಂತ್ರಿಯನ್ನ ನಾವು ಬೀದಿನಲ್ಲಿ, ಆದಿನಲ್ಲಿ ಅಥವಾ ಸ್ಟುಡಿಯೋದಲ್ಲಿ ಬದಲಾವಣೆ ಮಾಡಕ್ಕಾಗೋದಿಲ್ಲ. ಅದು ಶಾಸಕಾಂಗ ಸಭೆನಲ್ಲೇ ಬದಲಾವಣೆ ಆಗ್ಬೇಕು. ಶಾಸಕಾಂಗ ಸಭೆನಲ್ಲಿ 136 ಶಾಸಕರೇ ತೀರ್ಮಾನ ಮಾಡ್ಬೇಕು. ಹಾಗಾದ್ರೆ ಏನು ಕೆಲವರು ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಅವ್ರಿಗೆ ಹೇಳಿದ್ದೇವೆ, ಪಕ್ಷಕ್ಕೆ ಮುಜುಗರ ತರುವಂತ ಕೆಲಸ ದಯವಿಟ್ಟು ಮಾಡ್ಬೇಡಿ. ಆ ತರದ್ ಏನಾದ್ರು ಇದೆ ಪಕ್ಷದ ಚೌಕಟ್ಟಿನಲ್ಲಿ ನಾಯಕರಿದ್ದಾರೆ. ಮೊನ್ನೆ ರಂಗನಾಥ್ ಅವರು ಅದೇ ಹೇಳಿರ್ತಕ್ಕಂಥದ್ದು, ಏನು ಪಕ್ಷದ ಚೌಕಟ್ಟಿನಲ್ಲಿ ತಮ್ಮ ಭಿನ್ನಾಭಿಪ್ರಾಯಗಳು ಅಥವಾ ತಮ್ಮ ಅಭಿಪ್ರಾಯಗಳನ್ನ ಏನು ವ್ಯಕ್ತಪಡಿಸಬೇಕು, ಹೈಕಮಾಂಡ್ ಜೊತೆ ಕುತ್ಕೊಂಡು ಮಾತಾಡಿ ಅಥವಾ ಪಕ್ಷದ ಅಧ್ಯಕ್ಷರ ಜೊತೆ ಕುತ್ಕೊಂಡು ಮಾತಾಡಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆದ್ರೆ ನಮ್ಮ ಪಕ್ಷದಲ್ಲಿ ಆ ತರದ್ದು ಏನು ಗಲಾಟೆ ಆ ತರದಿಲ್ಲ. ವೈಯಕ್ತಿಕವಾಗಿ ಅವರು ರಾಜಣ್ಣ ಅವರು ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಿಂದ ನಮ್ಮ ಪಕ್ಷಕ್ಕೆ ಯತ್ನಾಳನ್ನ ರಾಜಣ್ಣ ಅವರಿಗೆ ಹೋಲಿಸಬೇಡಿ ದಯವಿಟ್ಟು. ಬಿಜೆಪಿಯ ಒಳಜಗಳವನ್ನ, ಬಿಜೆಪಿ ನಡೀತಿರ್ತಕ್ಕಂಥ ವಿದ್ಯಮಾನವನ್ನ ಕಾಂಗ್ರೆಸ್ಗೆ ದಯವಿಟ್ಟು ಹೋಲಿಕೆ ಮಾಡಬೇಡಿ. ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿ ಆಗ್ತಾ ಇಲ್ವಾ ಈಗ? ಅಲ್ಲ, ಈಗ ಬಿಜೆಪಿಲಿ ಏನಾಗ್ತಾ ಇದೆ ಕಾಂಗ್ರೆಸ್ ಅಲ್ಲೂ ಅದೇ ಆಗ್ತಾ ಇರೋದು.
ನಾವು ಕೂಡ ಇಲ್ಲ, ಗಮನಿಸ್ತಾ ಇದ್ದೀವಿ. ಅಲ್ಲ, ವೈಯಕ್ತಿಕವಾಗಿ ಯಾರು ರಾಜ್ಯದ ಜನ ಮಾತಾಡ್ತಾ ಕೂಡ ಗಮನಿಸ್ತಾ ಇದ್ದಾರೆ. ರಘು ದೊಡ್ಡೇರಿ ಅವರೇ, ಬಿಜೆಪಿಲಿ ನಾನು ಯಾವ ಖಂಡಿತ- ರೀತಿ ಬಣ ರಾಜಕೀಯಗಳಾಗ್ತಾ ಇದೆ, ಅಲ್ಲಿ ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಪ್ರಯತ್ನ, ಇಲ್ಲಿ ಸಿಎಂ ವಿಚಾರ, ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ವಿಚಾರದ ಬಗ್ಗೆನೇ ಚರ್ಚೆ ಆಗ್ತಿರೋದು. ಇನ್ನ ರಾಜ್ಯ KM ರಾಜಕೀಯದಲ್ಲಿ ರಾಜೇಗೌಡ ಅಭಿವೃದ್ಧಿ ವಿಚಾರ ಅಲ್ಲ, ಅಂತೂ ಅಲ್ಲ, ನಿಜವಾಗ್ಲೂ ನೋಡಿ, ಚರ್ಚೆ ಆಗ್ತಾ ಇಲ್ಲ. ನೋಡಿ, ಯಾವ ನೋಡಿ, ನಾಯಕರು ನೋಡಿ ಕೂಡ ಅಲ್ಲಷ್ಟು ಅಭಿವೃದ್ಧಿ ಆಗಿಲ್ಲ, ಇಲ್ಲ ಅಭಿವೃದ್ಧಿ ಆಗಿಲ್ಲ, ಆ ಶಂಕುಸ್ಥಾಪನೆ ಆಗಬೇಕು, ಇದಾಗಬೇಕು, ಅದಾಗಬೇಕು ಅಂತ ಯಾವ ನಾಯಕರುಗಳು, ಯಾವ ಸಚಿವರುಗಳು ಕೂಡ ಮಾತನಾಡ್ತಾ ಇಲ್ಲ.